ಭಾರತ ಸಂವಿಧಾನ ಮತ್ತು ನಾಡಿನ ಕಾನೂನುಗಳನ್ನು ಗಾಳಿಗೆ ತೂರಿ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ನಡೆಯುತ್ತಿರುವ ವಿವಿಧ ಪಿತೂರಿಗಳ ಭಾಗವಾಗಿರುವ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ರಾಷ್ಟ್ರಪತಿಗಳು ತಕ್ಷಣ ವಾಪಸ್ ಕರೆಸಿಕೊಳ್ಳಬೇಕು. ಎರಡನೇದು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಮತ್ತು ಅಧೀನ ನ್ಯಾಯಾಲಯ ನೀಡಿರುವಂತಹ ಆದೇಶಗಳಲ್ಲಿ ಅನೇಕ ಗೊಂದಲ, ಅಸತ್ಯ, ಪೂರ್ವಗ್ರಹ ಮತ್ತು ಕಾನೂನಿನ ವ್ಯಾಪ್ತಿ ಮೀರಿದ ಅಂಶಗಳು ಇವತ್ತು ತಿಳಿದು ಬಂದಿದೆ. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯ ತಕ್ಷಣ ಮಧ್ಯಪ್ರವೇಶ ಮಾಡಿ ಹೈಕೋರ್ಟ್ ಮತ್ತು ಕೆಳ ನ್ಯಾಯಾಲಯ ಮಾಡಿರುವಂತಹ ತಪ್ಪುಗಳನ್ನು ಸರಿಪಡಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಮೂರನೇದು, ಕರ್ನಾಟಕದಲ್ಲಿ ಸಂಪೂರ್ಣ ಬಹುಮತದ ಜನತಂತ್ರದ ಮೂಲಕ ಚುನಾಯಿತ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ನಡೆಯುತ್ತಿರುವ ಪಿತೂರಿಗಳನ್ನು ರಾಜ್ಯದ ಸಮಸ್ತ ವಕೀಲ ಸಮುದಾಯ ಖಂಡಿಸುತ್ತೇವೆ. ವಿನಾಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ತೇಜೋವಧೆ ಮಾಡುವುದು, ಅವರನ್ನು ದುರುಪಯೋಗಗೊಳಿಸಲು ನಡೆಯುತ್ತಿರುವಂತಹ ಷಡ್ಯಂತ್ರಗಳನ್ನು ವಿರೋಧಿಸುತ್ತೇವೆ. ಮಾನ್ಯ ಸಿದ್ದರಾಮಯ್ಯವರ ಜೊತೆಗೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ಲುತ್ತೇವೆ. ಈ ಮೇಲಿನ ನಿರ್ಣಯಗಳನ್ನು ಈ ಸಭೆ ಕೈಗೊಂಡು ರಾಷ್ಟ್ರಪತಿಗಳಿಗೆ ಸಲ್ಲಿಸುವಂತಹ ಒಂದು ತೀರ್ಮಾನವನ್ನು ಮಾಡುತ್ತೆ. ಈ ತಕ್ಷಣವೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ವಕೀಲರ ಜಾಗೃತ ಸಭೆಗಳನ್ನು ನಡೆಸುತ್ತೇವೆ, ಪತ್ರಿಕಾಗೋಷ್ಠಿಗಳನ್ನು ನಡೆಸುತ್ತೇವೆ ಮತ್ತು ಈ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಿಡುಗಡೆ ಆಗಿರುವಂತಹ ಪುಸ್ತಕವನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮಾಧ್ಯಮಗಳ ಎದುರುಗಡೆಗೆ ಬಿಡುಗಡೆಯನ್ನು ಮಾಡುತ್ತೇವೆ. ಆ ನಂತರದಲ್ಲಿ ಅಕ್ಟೋಬರ್ 15ನೇ ತಾರೀಕು ಅಂದರೆ ಮಂಗಳವಾರ ಇಡೀ ರಾಜ್ಯದ ವಕೀಲ ಸಮುದಾಯ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರರಿಗೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸುವುದರ ಮುಖಾಂತರ ಸಂವಿಧಾನವನ್ನ ಮತ್ತು ನ್ಯಾಯಾಂಗವನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತಹ ಅಭಿಯಾನವನ್ನ ಪ್ರಾರಂಭ ಮಾಡುತ್ತೇವೆ. ಖರೀದಿ ಮಾಡೋದಪ್ಪ, ಆಸ್ತಿನೇ ಖರೀದಿ ಮಾಡಬಾರ್ದು, ಇಡಿಗಳು ಬಂದ್ಬಿಡ್ತಾರೆ. ಆಸ್ತಿ ಖರೀದಿ ಮಾಡಿದ್ರೆ ತಪ್ಪಂದ್ರೆ ಸಂವಿಧಾನದಲ್ಲಿದ್ದ ಅಂದ್ರೆ ಅವ್ರು ಹೇಳೋದಂದ್ರೆ ಸರಿಯಾಗಿ ಹೇಳ್ತಾರೆ. ಈಗ ನಿಮ್ಮ ಮನುಸ್ಮೃತಿ ಓದಿದ್ರೆ, ಭಗವದ್ಗೀತೆ ಓದಿದ್ರೆ, ಶೂದ್ರರು ಜಮೀನು ಖರೀದಿ ಮಾಡಬಾರ್ದು ಅಂತ ಅಲ್ಲಿ ಹೇಳಿದ್ದಾರೆ. ಅದನ್ನ ಈಗ ಜಾರಿಗೊಳಿಸ್ತಾ ಇದ್ದಾರೆ. ಅಂದ್ರೆ ಕುರುಬರು ಜಮೀನ್ ಖರೀದಿ ಮಾಡಿದ್ರೆ ಇಡಿ ಬರುತ್ತೆ ಅಂತ ಅರ್ಥ ಆಗುತ್ತೆ. ಜಮೀನ್ ಖರೀದಿ ಮಾಡಿದ್ರೆ ತಪ್ಪಂದ್ರೆ ಹಿಂಗಯ್ಯ ಇದು. ಖರೀದಿ ಮಾಡಿದ್ರು ತಂಗಿಗೆ ದಾನ ಕೊಡ್ಬಾರ್ದ? ಗಿಫ್ಟ್ ಡೀಡ್ ಅಂತ ಎಲ್ಲಿಂದ ಬಂತು? ಗಿಫ್ಟ್ ಡೀಡ್ ಇಟ್ ಈಸ್ ಆಸ್ ಪರ್ ಲಾ, ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಗಿಫ್ಟ್ ಕೊಟ್ರು, ತಪ್ಪೇನಿದೆ? ಅದನ್ನ ಸರ್ಕಾರ ಅಕ್ವೈರ್ ಮಾಡ್ತಾರೆ, ತಪ್ಪೇನಿದೆ? ಅಕ್ವೈರ್ ಮಾಡಿದ್ರೆ ಕಾಂಪನ್ಸೇಷನ್ ಕೊಡ್ಬೇಕು, ತಪ್ಪೇನಿದೆ? ಕಾಂಪನ್ಸೇಷನ್ ದುಡ್ಡು ಕೊಡ್ಬೋದು, ಸೈಟು ಕೊಡ್ಬೋದು, ತಪ್ಪೇನಿದೆ? ತಪ್ಪಿದೋ ತಪ್ಪಿಲ್ವೋ? ಇವ್ರದ್ದು ಮುಖ್ಯಮಂತ್ರಿದು ಪಾತ್ರ ಏನಿತ್ತು? ಅವ್ರನ್ನ ಟಾರ್ಗೆಟ್ ಮಾಡಿ ಸಾಮಾಜಿಕ ನ್ಯಾಯದ ವಿರುದ್ಧದ ಪಿತೂರಿಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಸಿದ್ದರಾಮಯ್ಯನವರ ಜೊತೆಗೆ ಕರ್ನಾಟಕ ರಾಜ್ಯದ ಇಡೀ ವಕೀಲ ಸಮುದಾಯ ನಿಂತಿದೆ ಅನ್ನುವಂಥ ಒಂದು ದೊಡ್ಡ ನಿರ್ಣಯವನ್ನು ಇವತ್ತು ಸಮಾವೇಶದಲ್ಲಿ ಮಾಡಿದ್ದೇವೆ. ರಾಷ್ಟ್ರಪತಿಗಳು ತಕ್ಷಣದಲ್ಲಿ ರಾಜ್ಯಪಾಲರು ಮಾಡಿರುವಂಥ ತಪ್ಪುಗಳು ಮತ್ತು ನ್ಯಾಯಾಲಯದಲ್ಲಿ ಬಂದಿರುವಂಥ ತಪ್ಪು ವಿಶ್ಲೇಷಣೆಗಳನ್ನು ಕುರಿತಂತೆ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ. ಈ ಚರ್ಚೆಗಳ ಭಾಗವಾಗಿ ಅಕ್ಟೋಬರ್ 15ನೇ ತಾರೀಕು ಇಡೀ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ವಕೀಲ ಸಮುದಾಯ ಮೆರವಣಿಗೆಗಳ ಮುಖಾಂತರ ತಹಸೀಲ್ದಾರರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂತಹ ಒಂದು ನಿರ್ಣಯವನ್ನು ಮಾಡಿದ್ದೀವಿ. ಇಡೀ ನ್ಯಾಯಾಂಗದ ಸುಧಾರಣೆಗಾಗಿ, ಸಂವಿಧಾನದ ಸಂರಕ್ಷಣೆಗಾಗಿ ಇಡೀ ರಾಜ್ಯದ ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಿರುವಂತಹ ನಮ್ಮ ವಕೀಲ ಸಮುದಾಯ ಮತ್ತು ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರು, ಕಾನೂನು ತಜ್ಞರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ವಿನಂತಿಯನ್ನು ಮತ್ತು ಕೋರಿಕೆಯನ್ನು ಮಾಡ್ತೇವೆ. ಸರ್, ಇಲ್ಲಿ ನ್ಯಾಯವಾದಿಗಳ ಇಡೀ ತಂಡನೆ ಸಮೂಹನೇ ಇಲ್ಲಿ ಭಾಗವಹಿಸಿದ್ದೀರಿ. ಬಟ್ ಇದುವರೆಗೂ ಬಂದಂತಹ ತೀರ್ಪುಗಳ ಬಗ್ಗೆ ತಮಗೆ ಅಸಮಾಧಾನ ಇದೆಯಾ ಸರ್? ಇಡೀ ರಾಜಭವನದ ಆದೇಶ, ಹೈಕೋರ್ಟಿನ ಆದೇಶ, ಅಧೀನ ನ್ಯಾಯಾಲಯಗಳ ಆದೇಶದ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ನಮ್ಮ ಮಾನ್ಯ ನಿವೃತ್ತ ನ್ಯಾಯಾಧೀಶರು ಅನೇಕರು ಮತ್ತು ಹಿರಿಯ ನ್ಯಾಯವಾದಿಗಳು ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಅವುಗಳ ಆಧಾರದಲ್ಲಿ ಇವತ್ತು ಈ ಸಭೆಯಲ್ಲಿ ನಿರ್ಣಯವನ್ನು ಮಾಡಿದ್ದೀವಿ. ಈ ನಿರ್ಣಯಗಳನ್ನು ರಾಜ್ಯ ಸರ್ಕಾರಕ್ಕೂ ಸಲ್ಲಿಸ್ತೀವಿ, ರಾಷ್ಟ್ರಪತಿಗಳಿಗೂ ಸಲ್ಲಿಸುವಂತಹ ಒಂದು ಕೆಲಸ ಮಾಡಿದ್ದೀವಿ. ನ್ಯಾಯಾಂಗದ ಸುಧಾರಣೆಗಾಗಿ ಇವತ್ತು ತೀರ್ಮಾನವನ್ನು ಮಾಡಿದ್ದೀವಿ.